ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ನಮ್ಮ ಅಣ್ಣನ ಮದುವೆನ ಮುಗಿಸ್ಕೊಂಡು ನಾನು ಹೊರಟಿದ್ದು ಬೆಂಗಳೂರು ಕಡೆಗೆ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತೊಂದು ಇಂಟರ್ವ್ಯೂ ಇತ್ತು, ಅದನ್ನ ಅಟೆಂಡ್ ಮಾಡೋಣ ಅಂತ ಹೇಳಿ ನಾನು ಬೆಂಗಳೂರು ಕಡೆಗೆ ಹೊರಟೆ. ಯಾವ ಊರು ಏನೋ ಗೊತ್ತಿಲ್ಲ, ಬರೀ ಅರ್ಧ ಜೀವನ ಟ್ರಾಫಿಕ್ ಅಲ್ಲೇ ನಮ್ದು ಇಲ್ಲಿ ಮುಗ್ದೋಗ್ಬಿಡುತ್ತೆ. ಬೆಳಿಗ್ಗೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಸುಮ್ಮನೆ ವೆಯ್ಟ್ ಮಾಡ್ತಾ ನಿಂತ್ಕೋಬೇಕಷ್ಟೇನೆ. ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ. ಸೊ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ಹೇಳಿ ಹೊರಟೆ. ಇವತ್ತು ನಾನು ಇಂಟರ್ವ್ಯೂಗೆ ಹೋಗ್ತಾ ಇರುವಂತಹ ಕಂಪ್ನಿ ಹೆಸರು ಬಂದು ರಿಸೋರ್ಸ್ ಪ್ರೋ ಅಂತ ಹೇಳಿ. ವಾಕಿನ್ ಇಂಟರ್ವ್ಯೂ ಇತ್ತು, ಹಾಗಾಗಿ ಇವತ್ತು ಹೋಗ್ತಾ ಇದ್ದೆ. ಫೈನಲಿ ಕಂಪ್ನಿಗೆ ಬಂದೆ. ಸೊ ಇಲ್ಲಿ ಬಂದು ಫಸ್ಟ್ ರೌಂಡ್ ಬಂದು ಅಸೆಸ್ಮೆಂಟ್ ಇತ್ತು. ಸೊ ಇದರಲ್ಲಿ ಬಂದು 16 ಜನನ ಕರ್ಕೊಂಡು ಹೋದ್ರು. ಸೊ ಅಸೆಸ್ಮೆಂಟ್ ಒಂದು ಟೆಸ್ಟ್ ಕೊಟ್ಟು, ಸೊ ಇದರಲ್ಲಿ ಪಕ್ಕಾ ಫೇಲ್ ಆದೆ. ಏನಕ್ಕೆ ಅಂತ ಹೇಳಿದ್ರೆ 9 ಮಾರ್ಕ್ಸ್ ಬೇಕಿತ್ತು ಪಾಸ್ ಆಗೋದಕ್ಕೆ, ಫಸ್ಟ್ ರೌಂಡ್ನ ಕ್ಲಿಯರ್ ಮಾಡೋಕ್ಕೆ. ನನಗೆ ಬಂದಿದ್ದು 8 ಮಾರ್ಕ್ಸು. 1 ಮಾರ್ಕ್ಸಲ್ಲಿ ಫಸ್ಟ್ ರೌಂಡೇ ಹೋಗಿ ಹಾಕೊಂತು. 16 ಜನದಲ್ಲಿ ಕೇವಲ ಇಬ್ಬರು ಸೆಲೆಕ್ಟ್ ಆಗಿರೋದು ಫಸ್ಟ್ ರೌಂಡ್ನ. ಸೊ ಇನ್ನೂ 2 ರೌಂಡ್ ಇರುತ್ತೆ, ಟೋಟಲ್ 3 ರೌಂಡ್ ಇರೋದು. ಮೊದಲನೇ ರೌಂಡಲ್ಲಿ 16 ಜನದಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನೀವೇ ತಿಳ್ಕೊಬೋದು ಎಷ್ಟೊಂದು ಟಫ್ ಆಗಿದೆ ಅಂತ ಹೇಳಿ. ಪ್ರೆಸೆಂಟ್ ಬಂದು ಬೆಂಗಳೂರಿನಲ್ಲಿ ಕೆಲಸ ತಗೊಳ್ಳೋಂಥದ್ದು ತುಂಬ ಸುಲಭ ಇರೋದಿಲ್ಲ, ತುಂಬಾ ಕಷ್ಟ ಇರುತ್ತೆ ಈಗಂತೂ. ಇಂಜಿನಿಯರಿಂಗ್ ಮಾಡಿರೋಂಥವ್ರು, ಇಂಜಿನಿಯರಿಂಗಲ್ಲಿ ಮಾಸ್ಟರ್ಸ್ ಮಾಡಿರೋಂಥವ್ರಿಗೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಸೊ ಅಷ್ಟೊಂದು ಟಫ್ ಆಗಿದೆ ಈಗ ಸಿಚುವೇಶನ್ ಬಂದು. ಕೊನೆಗೆ ನಮ್ಮ ಅಕ್ಕನ ಮನೆಗೆ ಬಂದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ರೀತಿ ಅಪ್ಡೇಟ್ಗಳನ್ನ ತಿಳಿಸ್ತೀನಿ.